ನಾವು ನೀವು ತಿಳ್ಕೊತಕ್ಕಂಥ ವಿಷಯ ಏನಪ್ಪ ಅಂದರೆ, ಹುಟ್ತೀವಿ ಸಾಯ್ತೀವಿ. ಆದರೆ ನಮಗೆ ಹುಟ್ಟಿದೀವಿ ಯಾಕೆ, ಸಾಯ್ತೀವಿ ಯಾಕೆ, ಇದನ್ನು ನಾವು ತಿಳ್ಕೋಬೇಕು. ನಾವು ಹುಟ್ಟಿದ ಮೇಲೆ ಏನಪ್ಪ, ಹುಟ್ಟಿದಪ್ಪ ಸತ್ಯವಪ್ಪ. ಆದರೆ ಈ ವಿಷಯ ಏನು ಕಾರಣ ಇರಬಹುದು ಅಂಥೇಳಿ ನಾವು ತಿಳ್ಕೋಬೇಕು. ಅಲ್ರಿ, ನಾವು ಸತ್ತ ಮೇಲೆ ನಾವು ತಿಳ್ಕೊತೀವಿ, ಇದೆಲ್ಲ ವಿಷಯ ತಿಳಿದೀವಿ ನಾವು. ಆದರೆ ಸತ್ತು ಹೋದ್ಮೇಲೆ ತಿಳಿತೀವಿ. ಪುಣ್ಯ ಮಾಡಿರ್ತಾರೆ ನೋಡು, ಆ ಆತ್ಮ ಸತ್ತು ಹೋದ್ಮೇಲೆ ಎಷ್ಟು ಖುಷಿಯಿಂದ ಹೋಗುತ್ತಂದರೆ, ಪರಮಾತ್ಮ ಪರಮಾತ್ಮ ವೆಲ್ಕಮ್ ಮಾಡ್ತಾನವರಿಗೆ. ಪುಣ್ಯಾತ್ಮ ನೀ ಪುಣ್ಯ ಮಾಡಿ ಬಾರಪ್ಪ ಮುಂದೆ ಅಂಥೇಳಿ. ಆದರೆ ನಾವು ಪಾಪ ಮಾಡಿರ್ತೀವಿ ನೋಡು, ಈ ಆತ್ಮ ಆದ ಕಣ್ಣಿಲೆ ಅದನ್ನು ನೋಡಿ ಇಷ್ಟು ಸಂಕಟ ಪಡ್ತಾನಂದರೆ, ಯಪ್ಪ ನಾನು ಏನಿಲ್ಲ ಮಾಡಿದೆ, ನಾನು 10 ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿಸಿದ್ದೆ, ಕೋಟಿಗಟ್ಟಲೆ ಆಸ್ತಿ ಮಾಡಿದೆ. ಆದರೆ ನಾನು ಆತ್ಮ ಅದು ಸಂಕಟ ಸಣ್ಣದಲ್ಲ, ಎಷ್ಟು ಕೊಳ್ಳಾಡ್ತಾನೆ, ಒದ್ದಾಡ್ತಾನೆ, ಚಿರಾಡ್ತಾನೆ. ಆ ತ್ರಾಸು ನಾವು ಸಾಯಕ್ಕಂತ ಮುಂಚೆಗಾಗಿ ನಾವು ತಿಳ್ಕೋಬೇಕು. ನಾವು ಏನು ಕಾರಣಲಿಂದ ನಾವು ಹುಟ್ಟಿವಿ. ನಾವು ಸತ್ತು ಹೋದ್ಮೇಲೆ ತಿಳ್ಕೊತಕ್ಕಂಥ ವಿಷಯ ಸಾಯಕ್ಕಿಂತ ಮುಂಚೆವಾಗಿ ತಿಳ್ಕೋಬೇಕು ಅನ್ನೋದು ನಂದು ಉದ್ದೇಶ ಅಷ್ಟೇ. ನಮ್ಗಿಂತ ಮುಂಚೆವಾಗಿ ದೇವಲೋಕರು ಹ್ಯಾಂಗೆ ಜೀವನ ಮಾಡಿದ್ದಾರೆ, ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೀತು, ನಾವು ಹುಟ್ಟಬೇಕಂದ್ರೆ ಏನು ಕಾರಣ, ಆವಾಗ ಪ್ರತಿಯೊಂದು ವಿಷಯನ ನಾನು ನಿಮಗೆ ಹೇಳ್ತೀನಿ. ಅದೇ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇರೋದು. ಈ ಭೂಮಂಡ ಇದೆ ನೋಡು, 3 ಭೂಮಂಡ ಇದೆ. ಮಗ್ಗಲ್ 2 ಭೂಮಂಡ, ನಡ್ಬೇಕ್ರದ್ದು ನಮ್ದು. ಓದ್ ವಿಡಿಯೋದಲ್ಲಿ ಹೇಳಿದಾಗ ಈ ಭೂಮಂಡದ ಮುಂದಿನ ಭಾಗದಲ್ಲಿ ನಿಂತು ಓಂ ದೇವ ಮತ್ತು ಬ್ರಹ್ಮ ಚರ್ಚೆ ಮಾಡ್ತಾರೆ. ಏನು ಚರ್ಚೆ ಮಾಡ್ತಾರಪ್ಪ ಅಂದರೆ, ಓಂ ದೇವ ಈ ಭೂಮಂಡದಲ್ಲಿ ಹೋಗ್ಬೇಕಂತೇಳಿ ಓಂ ದೇವ, ಬ್ರಹ್ಮ ರಾಕ್ಷಸರ ಲೋಕಕ್ಕೆ ಹೋಗ್ಬೇಕಂತೇಳಿ ಬ್ರಹ್ಮ ಈ ರಾಕ್ಷಸರ ಲೋಕಕ್ಕೆ ಹೋಗೋಣ ಅಂತೇಳಿ ಯಾಕಂತಾನಪ್ಪ ಅಂದರೆ, ಪರಮಾತ್ಮ ಬ್ರಹ್ಮನಿಗೆ ಕಳ್ಸೋ ಮುಂದೆ ಪರಮಾತ್ಮ ರಾಕ್ಷಸರ ಲೋಕಕ್ಕೆ ಹೋಗ್ಬೇಕು ನೀ ಅಂತೇಳಿ ಬ್ರಹ್ಮನಿಗೆ ಹೇಳಿರ್ತಾನೆ. ಅದಕ್ಕೆ ಬ್ರಹ್ಮ ಕೇಳಿಗಲ್ಲ. ಅವಾಗ ಓಂ ದೇವ ಅವರಿಬ್ಬರು ಚರ್ಚೆ ಮಾಡಿ ಬ್ರಹ್ಮ ಏನಂತಲ್ಪ, ಆಯಿತು ಓಂ ದೇವನಿಗೆ ಹೇಳ್ತಾನೆ, ಆಯಿತು ಒಪ್ಕೊತೀನಿ, ನೀನು ಬರ್ತೀನಿ. ಆದರೆ ಈ ಭೂಮಂಡದಲ್ಲಿ ಈ ಗಂಗಮ್ಮ ಭೂಮಂಡದಲ್ಲಿ ಹೋದ್ರೆ ಇಬ್ಬರಿಗೂ ಸೋನವಾಗಿ ಏನಿರಲಿ, ಕಷ್ಟವಿರಲಿ ಸುಖವಿರಲಿ, ಇಬ್ಬರು ಹಂಚ್ಕೋಬೇಕಂತೇಳಿ ಭಾಷೆ ತಗೊಂಡು ಮೊಟ್ಟ ಮೊದಲ ಬಾರಿಗೆ ಈ ಭೂಮಂಡದಲ್ಲಿ ಬರ್ತಾರೆ. ಇಬ್ಬರು ಬಂದ ಕೂಡಲೇ ಈ ಕೊಡ ತುಂಬಿರುತ್ತೆ ಈ ಜಗತ್ತು. ಅಂದ್ರೂ ಓಂ ದೇವ ಬಂದ ಕೂಡಲೇ ಇಡೀ ಜಗತ್ತು ಬೆಳಕಾಗುತ್ತೆ, ಅಷ್ಟು ಪವರ್ ಇರುತ್ತೆ ಓಂ ದೇವಿಗೆ. ಓಂ ದೇವ ಬಂದ ಅಂತೇಳಿ ಗಂಗಾಮಾತ ಓಡಿ ಹೋಗ್ತಾಳೆ. ಹೋಗಿ ನೋಡಿದ್ರೆ ಮಗ್ಗಲ್ ಬ್ರಹ್ಮ ನಿಂತಿರ್ತಾನೆ. ಬ್ರಹ್ಮನಿಗೆ ನೋಡಿ ಏನು ಮಾತಾಡ್ಬೇಕನ್ನೋದು ಗಂಗಾಮಾತೆ ತಿಳಿಯಲ್ಲ. ಓಂ ದೇವ ಇವನಿಗೆ ಯಾಕೆ ಕರ್ಕೊಂಡ್ಬಂದು? ಅಮ್ಮ, ಇವನು ನನ್ನ ತಾಲೆ, ನಾವು ಇಬ್ಬರೂ ಇರ್ತೀವಿ ಇಲ್ಲೇ. ಬೇಡಪ್ಪ ಈ ಕೆಲಸ ಮಾಡಬೇಡ, ನೀವಿಬ್ಬರು ಹೊರಟು ಹೋಗ್ಬಿಡ್ರಿ. ಯಾಕಂದರೆ ಸೃಷ್ಟಿಕರ್ತ ಸೃಷ್ಟಿ ಮಾಡಿ ಈ ಜಗತ್ತನ್ನು ಕಾವಲಿಟ್ಟಿದ್ದಾನೆ ನನಗೆ. ನಾಳೆ ನೀನು ಇಬ್ಬರು ಕೂಡ ಏನಾರ ಈ ಜಗತ್ತಿಗೆ ಎಡವಟ್ಟು ಮಾಡಿದ್ರೆ ಮತ್ತು ಸೃಷ್ಟಿಕರ್ತ ನಾ ಏನು ಹೇಳಿ, ನೀವು ಹೊರಟು ಹೋಗ್ಬಿಡ್ರಿ ಅಂಥೇಳಿ ಗಂಗಾಮಾತ ಮಾತು ಕೇಳಗಲ್ಲ. ಅಂದ್ರಲ್ಲಿ ಚರ್ಚೆ ನಡೀತೈತಿ. ಚರ್ಚೆ ನಡೀದ ಓಂ ದೇವ ಏನಂತ ಓಂ ದೇವ ಗಂಗಾಮಾತಾಗೆ ಹೇಳ್ತಾನೆ, ಅಮ್ಮ, ಪ್ರತಿಯೊಂದು ವಿಷಯದಾಗೂ ನಿನಗೆ ಕೇಳಾರ್ದ ನಾವು ಏನು ಮಾಡೋಲ್ಲ. ಪ್ರತಿಯೊಂದು ವಿಷಯನೂ ನಿನಗೆ ಹೇಳ್ತೀವಿ, ನಮಗೆ ಅವಕಾಶ ಮಾಡಿಕೊಡ್ಬೇಕಮ್ಮ ಅಂಥೇಳಿ ಓಂ ದೇವ ಗಂಗಾಮಾತೆಗೆ ಹೇಳ್ತಾನೆ. ಅವಾಗ ಗಂಗಾಮಾತ, ಸರಿ, ಈ ಭೂಮಂಡ ಹ್ಯಾಂಗಿತ್ತು ಹಂಗೆ ಇರಬೇಕು. ನೀವು ಇಬ್ಬರದಾಗ ಏನಾರ ನಿಮ್ಮ ಎಡವಟ್ಟು ಮಾಡ್ಕೊಂಡ್ರೆ ಓಂ ದೇವ ನೀ ಇಷ್ಟು ಶಕ್ತಿ ಪಡ್ಕೊಂಡು ನೋಡು, ನೀನು ಶಕ್ತಿ ನಿರ್ವಂಶವಾಗಿ ಹೋಗುತ್ತೆ ಅಂಥೇಳಿ ಗಂಗಾಮಾತ ಶಾಪ ಕೊಟ್ಟ ಹೇಳ್ತಾಳೆ. ಯಾರಿಗೂ? ಓಂ ದೇವನಿಗೆ. ಆಯ್ತಮ್ಮ, ನೀ ಜಗತ್ತು ನೀ ಹೆಂಗೈತಿ ಹಂಗೆ ಇರಲಿ, ಈ ಜಗತ್ತಿಗೆ ನಾನು ಈ ಒಂದು ಚೂರು ಧಕ್ಕೆ ಕೊಡಲ್ಲ, ಹಂಗೆ ನಾನು ನೋಡ್ಕೊತೀನಿ ಅಂಥೇಳಿ ಭಾಷೆ ತಗೊಂಡು, ಮತ್ತು ಇಲ್ಲಿ ಇರ್ತಕ್ಕಂಥ ನೀರೊಂದು ಖಾಲಿ ಮಾಡಬೇಕಲ್ಲ,
ಎಲ್ಲ ಸುತ್ತು ಹೊಡಿತಾರೆ, ಪೂರ್ತಿ ಸುತ್ತು ಹೊಡಿತಾರೆ, ಎಲ್ಲಿ ಖಾಲಿ ಮಾಡಬೇಕು ಈ ನೀರನ್ನು ಅಂತೇಳಿ. ಆವಾಗ ಇದು ನೀರು ಹಾರಾಗಿ ಹೋಗುತ್ತೆ ಒಬ್ಬರಿಗೆ, ಅವ್ರಿಗೆ ಹೋಗುತ್ತೆ, ಮುಂದೆ ಹೇಳ್ತೀನಿ ನಾನು. ಆವಾಗ ಅವರಿಗೆ ಹಾರವಾಗಿ ಎಲ್ಲಿ ಹೋಗುತ್ತೆ, ಈ ತೆಳಗ ನೆಲದ ಒಳಗಾಸಿ ಬೈಪಾಸ್ ಮಾಡ್ತಾರೆ. ಅವರು ಹಾರಾಗಿ ಎಲ್ಲಿ ಹೋಗುತ್ತೆ ಅಲ್ಲಿ. ಅವಾಗ ಈ ನೀರು ಪೂರ್ತಿ ಖಾಲಿ ಆಗಿಬಿಡುತ್ತೆ. ಮುಂದೆ ಏನೆಲ್ಲ ನಡೀತೀವಿ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ನೀವು ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿರಿ. ಪ್ರತಿಯೊಂದು ವಿಷಯನ, ಈ ಜಗತ್ತಿನ ವಿಷಯ ನಾನು ಪ್ರತಿಯೊಂದು ವಿಷಯನೂ ಹೇಳೋಕ್ಕಿನಿ. ಹಿಂದೆ ಏನೆಲ್ಲ ನಡೀತು ಮತ್ತು ಮುಂದೆ ಏನು ನಡೀತೈತಿ, ಮುಂದೆ ನಾವು ಮಾನವರ ಯಾವಾಗ ಎಲ್ಲರೂ ಹೋಗ್ತೀವಿ ಅನ್ನೋದು ಮುಂದಿನ ವಿಷಯನೂ ನಾನು ನಿಮ್ಗೆ ತಿಳಿಸೋಕ್ಕಿನಿ.